ಯಾವ್ದಲ್ರಿ ಗುರುಜವ್ರ? ಪುಣ್ಯ ಪಾವನ ಕ್ಷೇತ್ರ ಯಾವ್ದ್ರಿಪ್ಪ ಅದು? ಕ್ವಾನೂರ ಗ್ರಾಮದ ಕರೆ ದೇವರ ಒಂದು ಸನ್ನಿಧಾನದಲ್ಲಿ ಕೂಡಿರ್ತಕ್ಕಂತ ಹಾ ಹಾ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಹಾ ಹಾ ಇದು 2ನೇ ಸಂದಿನ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಹೇಳ್ತಾರ ಜ್ಞಾನಿಗಳ ಒಂದು ಮಾತ. ಏನ್ರಿಪ್ಪ ಅದು ಮಾತ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರ ಅಂತ ಕೇಳಿದ್ರ, ಏನ್ ಹೇಳಿದ್ರಿ ಗುರುಜಿಯವ್ರ? ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಹೌದು, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಹೌದಲ್ರಿ ಗುರುಜಿಯವ್ರ? ಮಾಡುವ ನೀಡುವ ಗುಣವುಳ್ಳಂದ ಇದ್ದರೆ, ಹಾ ಹಾ ಮಾಡುವ ನೀಡುವ ನಿಜ ಗುಣವುಳ್ಳೊಂದಿದ್ದರೆ ಕೂಡಿ ಕೊಂಬುವ ನಮ್ಮ ಕೂಡಲ ಸಂಗಮ ದೇವ ಅಂತ ಅನ್ನ ಬಸವಣ್ಣ ಹೇಳಿದ ಮಾತು. ಹಾ ಹಾ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂತ ಅನ್ನ ಬಸವಣ್ಣವ್ರು ಈ ಮಾತು ಹೇಳ್ಯಾರಲ್ರಿ ಗುರುಜಿಯವ್ರ? ಯಾಕೆ ಈ ಮಾತನ್ನ ಹೇಳಿದ್ರು? ಯಾಕ್ರಿಪ್ಪ ಗುರುಜಿಯವ್ರ? ಹಾ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಹಾ ಹಾ ಅದಂಗ್ರಿಪ್ಪ ಗುರುಜಿಯವ್ರ? ರಾತ್ರಿ ಹಗಲಿ ಕಣ್ಣಿಗೆ ನಿದ್ದಿಲ್ಲ, ಊಟ ಮಾಡ್ಬೇಕನ್ನೋ ವಿಚಾರ ಇಲ್ಲ, ರಾತ್ರಿ ಹಗಲಿ ದುಡದ ಹಾ ಹಾ ಹೆಂಡ್ರಿಗೆ ಬೇಕು, ಮಕ್ಕಳಿಗೆ ಬೇಕು, ಹಿಂಗ ರಾತ್ರಿ ಹಗಲಿ ನೀ ಮಾಡಿ 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 ಕೆಟ್ಟಪ್ಪ ಮನವಿಲ್ಲದೆ ಅಂತ ಹೇಳ್ತಾನ. ಹೌದಲ್ರಿ ಗುರುಜಿಯವ್ರ? ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ಹಾ ಹಾ ಅದು ಹೆಂಗ್ರಿಪ್ಪ ಗುರುಜಿಯವ್ರ? ಹಸದ ಬಂದವರಿಗೆ ನೀಡ್ತಿದ್ದೀನ ಇಲ್ಲ ಅನ್ನಂಗಿಲ್ಲ, ಖರೆ ಅದ್ರೊಳಗ ಮಾತು ಮಾತಾಡೇ ನೀ ನೀಡಿದಿ ಅಂದ್ರೆ ನೀಡಿದ್ದೆಲ್ಲ ವ್ಯರ್ಥ ಆಗ್ತದ. ಹೌದಲ್ರಿ ಗುರುಜಿಯವ್ರ? ಚಿಗವ ಮಾತಾಡ್ಬೇಡವ. ಹಾ ಹಾ ಮಾಡುವ ನೀಡುವ ಗುಣವೊಂದು ಇದ್ದರೆ, ಹಾ ಹಾ ಕೂಡಿ ಕೊಂಬುವನು ನಮ್ಮ ಕೂಡಲ ಸಂಗಮ ದೇವ. ಹೌದಲ್ರಿ ಗುರುಜಿಯವ್ರ? ಒಳ್ಳೆಯ ದಿವ್ಯ ಜ್ಞಾನಿಗಳು ನಮ್ಮ ಬಹುಶಃ ಕ್ವಾನೂರ ಗ್ರಾಮದ ಹಿರಿಯರಾಗಿರಬಹುದು. ಹೌದಾ? 2 ಮ್ಯಾಳಿಗೆ ಒಂದ ಧರ್ಮದ ದಾರಿಯನ್ನು ಹಾಕಿ ಕೊಟ್ರವ್ರು. ಹೌದಾ? ಇರ್ಲಿ ಗಪ್ರ. ಹಾ ಈ 2 ಮ್ಯಾಳಿನವ್ರು ಕೂಡಿ ಹಾ ಹಾ ಏನಾದ್ರೂ ವಿಷಯ ಚರ್ಚೆ ಮಾಡ್ರಿ ಅಂತ ಹೇಳಿ 2 ವಿಷಯ ಇಟ್ಟಾರಲ್ರಿ ಗುರುಜಿಯವ್ರ? 2 ವಿಷಯ ಇಟ್ಟಾರ. ಹೌದಾ? ನಮ್ಮ ಕ್ವಾನೂರು ಮ್ಯಾಲಿನೊಳಗ ನಮ್ಮ ಮಾಲು ಪೂಜಾರಿ ಅವರು ಒಂದು ಪಾಲ ಹಿಡ್ಕೊಂಡಾರ್ರಿ. ಒಂದು ನಾಮ ಒಂದು ನೇಮ ಅನ್ನತಕ್ಕಂತ 2 ಪಾಲದಾಗ ಒಂದು ಪಾಲ ಅವ್ರು ಹಿಡ್ಕೊಂಡಾರ್ರಿ. ನಾಮನ ನನ್ನ ಪಾಲಿಗಿರ್ಲಿ ಅಂತೇಳಿ ನಾಮದ ಪಾಲ ಅವ್ರು ಹಿಡ್ಕೊಂಡಾರ, ನೇಮದ ಪಾಲ ನಮಗ್ ಬಿಟ್ಟಾರ್ರಿ ಗುರುಜಿಯವ್ರ? ನಮಗ ಬಿಟ್ಟಾರ. ಹೌದಾ? ಇಲ್ಲಿ ವಿಷಯ ಏನದಪ್ಪ ಅಂತಂದ್ರ, ಏನ್ರಿಪ್ಪ ಅದು ವಿಷಯ? ಹಲ್ಲೂರ್ ಅವ್ರಿಗೆ ಕ್ವಾನೂರ್ ಅವ್ರಿಗೆ ನ್ಯಾಯ ಇಲ್ಲ. ಇಲ್ಲ ಇಲ್ಲ ಒಟ್ಟೆ ಇಲ್ಲ. ಹಲ್ಲೂರ್ ಅವ್ರಿಗೆ ಕ್ವಾನೂರ್ ಅವ್ರಿಗೆ ವಾದ ಇಲ್ಲ. ಇಲ್ಲಲ್ರಿ ಗುರುಜಿಯವ್ರ? ಎದರಲ್ಲಿ ವಾದದಪ್ಪ ಅಂತಂದ್ರ ನಾಮ ಮತ್ತು ನೇಮ ಅನ್ನತಕ್ಕಂಥದ್ರಲ್ಲಿ ವಾದ. ಹಾ ಹಾ ನಾಮವನ್ನ ಹೆಚ್ಚ ಮಾಡಿ ನೇಮವನ್ನ ಕನಿಷ್ಠ ಮಾಡಿ ಕ್ವಾನೂರ್ ಅವ್ರು ಮಾತಾಡ್ಯಾರಂದ್ರ ಹಲ್ಲೂರ್ ಅವ್ರ ಮ್ಯಾಗ ಅವ್ರದೇನ್ ದೇಶ ಇಲ್ಲ. ಇಲ್ಲಲ್ರಿ ಗುರುಜಿಯವ್ರ? ನೇಮವನ್ನ ಹೆಚ್ಚ ಮಾಡಿ ನಾಮವನ್ನ ಕಮ್ಮ ಮಾಡಿ ಕ್ವಾನೂರ್ ಅವ್ರಿಗೆ ಮಾತಾಡ್ಯಾರಂದ್ರ ಕ್ವಾನೂರ್ ಅವ್ರ ಮ್ಯಾಗೂ ಹಲ್ಲೂರ್ ಅವ್ರ ಸಿಟ್ಟಿಲ್ಲ. ಇಲ್ಲಲ್ರಿ ಗುರುಜಿಯವ್ರ? ಇಲ್ಲಿ ನಾಮದ ಪಾಲ ನಮ್ಮ ಮಾಲು ಪೂಜಾರಿ ಅವ್ರು ತಗೊಂಡಾರ, ನೀವೆಲ್ಲಾರು ಕೇಳಿರಿ. ಹೌದಾ? ನೇಮದ ಪಾಲ ನಮಗ್ ಬಂದದ್ರಿ ಗುರುಜಿಯವ್ರ? ಬಂದ. ಹಾ ಇಲ್ಲಿ ಒಂದು ವಿಷಯ ವಿಜಯ ಮಾಸ್ತರ. ಹೆಂಗ್ರಿಪ್ಪ ಗುರುಜಿಯವ್ರ? ಎಷ್ಟೇ ವರ್ಷ ಆದ್ರೂ ಕೂಡ ಹಾ ಹಾ ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಹೆಣ್ಣಿನ ಜನ್ಮ ಹೋಗೋದು ಇದು ಒಂದು ನೇಮದ. ಹೌದಲ್ರಿ ಗುರುಜಿಯವ್ರ? ಇದು ನೇಮದ. ಹಾ ಹಾ ನಾಮಲ್ಲ. ನಾಮ ಎಂತ ಶ್ರೀಮಂತರ ಇರ್ಲಿ ಬಡವರ ಇರ್ಲಿ, ಹಾ ಹುಟ್ಟಿದ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗುದು ಅದು ಒಂದು ನೇಮ, ಹೆಣ್ಣಿನ ನೇಮದ. ಹೌದಲ್ರಿ ಗುರುಜಿಯವ್ರ? ತಾಯಿ ತಂದೆಗೆ ಮರಿಬೇಕು, ಅಣ್ಣ ತಮ್ಮಗ ಮರಿಬೇಕು, ಅಕ್ಕ ತಂಗಿಗೆ ಮರಿಬೇಕು, ಬಂಧು ಬಳಗಕ್ಕ ಮರಿಬೇಕು. ಹಾ ಹಾ
ಅತ್ತಿ ಮಾವನೇ ನನ್ನ ತಾಯಿ ತಂದೆ ತಿಳಿಬೇಕು, ಭಾವ ಮೈದುನ್ರೆ ನನ್ನ ಅಣ್ಣ ತಮ್ಮ ಅಂತ ನಡಿಬೇಕು, ನಾದ್ನ್ಯಾರೇ ನನ್ನ ಅಕ್ಕ ತಂಗಿ ಅಂತ ನಡಿಬೇಕು, ಗಂಡನೇ ನನ್ನ ದೇವರ ಅಂತ ತಿಳಿಬೇಕು. ಇದು ಹೆಣ್ಣಿನ ನೇಮ. ಪತಿಯೇ ಪರಮಾತ್ಮ ಅಂತ ತಿಳ್ಕೊಬೇಕಾಗ್ಯದ. ಇದು ಹೆಣ್ಣಿನ ನಿಯಮ. ಹೌದಲ್ರಿ ಗುರುಜವ್ರ? ತದನಂತರದಲ್ಲಿ ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಬಂದ ಮ್ಯಾಲ ಹೌದಾ ಭಗವಂತ ಕರೆ ದೇವರ ಕಣ್ಣು ತೆಗೆದ 6 ತಿಂಗಳು ವರ್ಷಕ್ಕೂ ಒಂದು ಹೆಣ್ಣ ಆಗ್ಲಿ ಒಂದು ಗಂಡ ಆಗ್ಲಿ, ಹೌದಾ, ಆ ತಾಯಿ ಗರ್ಭದೊಳಗ ಮುಟ್ಟ ಗಟ್ಟಿಯಾಗಿ ಗರ್ಭ ಬೆಳಿತದಲ್ರಿ ಗುರುಜವ್ರ? 3 ತಿಂಗಳು ಹೋಗೋದ್ರೊಳಗ ಆ ಹೆಣ್ಣು ಮಗುವಿಗೆ ಆ ಹೆಣ್ಮಗಳಿಗೆ ಬಂಕಿ ಕಾಡ್ತಾವ. ಇದು ಹೆಣ್ಮಕ್ಕಳದು ಪದ್ಧತಿ, ಇದು ಒಂದು ನೇಮ. ತವರ ಮನೆ ಬಂಕಿ ಬುತ್ತಿ ತರಬೇಕಾಗ್ತದ, ಅದು ಒಂದು ನಿಯಮ ರೀ. ತರುದು ಒಂದು ನೇಮ. ಕಲು ಕುಬಸ ಅಂತ ಮಾಡ್ತಾರ, ಬಂಕಿ ಬುತ್ತಿ ಅಂತ ತಂದು ಕೊಡ್ತಾರ. 5 ತಿಂಗಳಿಗೆ ಕಲು ಕುಬಸ ಅಂತ ಮಾಡ್ತಾರ. ಹೌದಾ? 7ರಾಗ ದೊಡ್ಡ ಕುಬಸ ಅಂತ ಮಾಡ್ತಾರ. ಇದು ಒಂದು ಪದ್ಧತಿ, ಒಂದು ನೇಮ ಬಂದದ. ಹೌದಲ್ರಿ ಗುರುಜವ್ರ? 9 ತಿಂಗಳ 9 ದಿವಸ ಆದ್ಮೇಲೆ ಈ ಧರಣಿಗೆ ಆ ಹೆಣ್ಣು ಮಗಳ ಉದರದಿಂದ ಒಂದು ಹೆಣ್ಣಾಗ್ಲಿ ಗಂಡ ಆಗ್ಲಿ ಕೂಸ ಹುಟ್ಟಿ ಬರ್ತದಲ್ರಿ ಗುರುಜವ್ರ? ಹುಟ್ಟಿ ಬಂದ ಮೇಲೆ 12 ಅಥವಾ 13ನೇ ದಿವಸಕ್ಕ ಹೆಸರಿಡ್ತಾರ್ರಿ. ಅವಾಗ ಪೂಜಾರಿ ನಿನ್ನ ನಾಮ ಬಂದೈತಿ. ಹೌದಾ? ಅವಾಗ ನಿಮ್ಮ ನಾಮ ಬಂದೈತಿ, ಅಲ್ಲಿವರೆಗೆ ನಿಮ್ಮ ನಾಮ ಇಲ್ಲ. ಇಲ್ಲಲ್ರಿ ಗುರುಜವ್ರ? ತೂಕ ಮಾಡುವಂತ ಮಾತೈತಿ. ಹೌದಾ? ಇದು ಮಾತಾಡಕ ತಲಿ ಇರ್ಲಿ. ಹೌದಲ್ರಿ ಗುರುಜವ್ರ? ತಲಿ ಇರ್ಲಿ. ಮಾತಾಡ್ಬೇಕಾದ್ರೆ ತಲಿ ಇರ್ಬೇಕು. ಎಲ್ಲಿಗೆ ಬರ್ತೇವ ನಿಮ್ಗೆಲ್ಲ ತಿಳಿತಿಲ್ರಿ. 12 ದಿವಸ ಅಥವಾ 13 ದಿವಸಕ್ಕೆ ಕೂಸಿಗೆ ಹೆಸರಿಟ್ಟಾಗ ಆ ಕೂಸಿಗೊಂದು ನಾಮ ತಯಾರಾಯ್ತು. ಅವಾಗ ಆಗ್ಯದಲ್ರಿ ಗುರುಜವ್ರ? ಇಲ್ಲಿ ಹೆಣ್ಮಗಳ ತವ್ರ ಮನೆ ಬಿಡ್ಬೇಕು, ಗಂಡನ ಮನೆಗೆ ಬರ್ಬೇಕು. ಇನ್ನ ದೂರ ಬಾಳ ಇದು. ಇದನ್ನೆಲ್ಲ ಹೇಳ್ಕೊತ ಬಂದಿಲ್ಲ. ಇಲ್ಲಿವರೆಗೆ ಎಲ್ಲ ನೇಮಗಳು ಅದಾವು. ಖರೆ ನಾಮ ಅನ್ನೋದು ಒಟ್ಟೆ ಇಲ್ಲ. ನಾಮ ಅನ್ನುವಂತದ್ ಹಿಂದಿಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ. ಮುಂದೆ ಇಲ್ಲಿ ಬತ್ಲ ಮತ್ತ ಸೋರ ಮಾತಾಡಬೇಡ. ಹಂಗಲ್ರಿ ಗುರುಜವ್ರ? ಈ ಶರೀರಕ್ಕೆ ಒಂದು ಹೆಸರಿಟ್ಟಾರ ಕರೀ ವಿಷಯ. ಮೊದಲ ನೇಮ. ಹೌದಲ್ರಿ ಗುರುಜವ್ರ? ನಂತರ ನಾಮ. ಹೌದು, ನಂತರ ನಾಮ. ಮೊದಲೇ ನೇಮ್ ಬರ್ತದಲ್ರಿ? ಎಷ್ಟೋ ವರ್ಷ ಭಗವಂತ ಪರಮಾತ್ಮನಲ್ಲಿ ಸೂರಮ್ಮದೇವಿ ಕಾಡಿ ಬೇಡಿ ಹೌದಾ ವರ ಪಡ್ಕೊಂಡಾಳ. ಪಡ್ದಾಳಲ್ರಿ ಗುರುಜಿ? ಪಡ್ಕೊಂಡಾಳ. ಹೌದಾ? ಅವಾಗ ಪರಮಾತ್ಮ ಹೇಳ್ತಾನ, ಸೂರಾವತಿ ನಿನ್ನ ಭೋಗದೊಳಗ ಮಕ್ಕಳೇ ಇಲ್ಲ, ಇಲ್ಲ ಬಂಜಂಬು ಶಬ್ದ ಇಲ್ಲ, ನಾ ಎಲ್ಲಿದ್ ಕೊಡ್ಲಿ ವಾ ಹೋಗು ಅಂದ. ಅವಾಗ ಸೂರಾವತಿ ಹೇಳ್ತಾಳ, ನನ್ನ ಪತಿ ಭರಮದೇವರಿಗೆ ಪರಿಪರಿಲಿಂದ ಸೇವಾ ಮಾಡಿಸ್ಕೊಂಡಿ. ಹೌದಲ್ರಿ ಗುರುಜಿಯವರ? ಕಡೆಗೆ ಬಂಜೆ ಹತ್ತವನಿಗೆ ಹೊರಗೆ ನೂಕಿದಿ. ನೂಕ್ಯಾರಲ್ರಿ? ನೀನು ಸಂತಾನ ಗಂಡ ಆಗಲಿ ಹೆಣ್ಣ ಆಗಲಿ ಮುಂಜಾನೆ ಹುಟ್ಟಿ ಸಂಜೆಲಿ ಸಾಯ್ಲಿ, ಸಂಜೆಲಿ ಹುಟ್ಟಿ ಮುಂಜಾನೆ ಸಾಯ್ಲಿ. ಕರೆ ನನ್ನ ಹೊಟ್ಟಿಲೆ ಒಂದು ಮಗು ಕೊಡು. ಒಂದು ಸಂತಾನ ಕೊಟ್ಟ ಬಂಜಂಬು ಶಬ್ದ ಬಯಲು ಮಾಡ ಭಗವಂತ, ಇಲ್ಲಂದ್ರೆ ನಿನ್ನ ಪಾದ ಮೇಲೆ ನನ್ನ ತಲೆ ಇಟ್ಟು ಪ್ರಾಣ ಬಿಡ್ತೀನತ್ತ ಸೂರಮ್ಮದೇವಿ ಬೇಡ್ಕೊಂಡ್ಲು. ಹೌದಲ್ರಿ ಗುರುಜಿಯವರ? ಅವಾಗ ಸಂಕಟ ಆಯ್ತು ಪರಮಾತ್ಮನಿಗೆ. ಮಗಳೇ ಸೂರಾವತಿ, ಚಿಂತೆ ಮಾಡಬೇಡ, ಇಟ್ಟು ಕಠಿಣವಾಗಿರ್ತಕ್ಕಂತ ಭಕ್ತಿ ನನಗ ನೀ ಒಂದು ನಿಷ್ಠೆದಿಂದ ನಡ್ಕೊಳಕತ್ತಿದಿ ಅಂದ್ರ ಸಾಕ್ಷಾತ್ ನನ್ನ ಪ್ರತಿರೂಪವೇ ನಿನಗ ಸಂತಾನ ಆಗಿ ಬರ್ತದ. ಹೌದಲ್ರಿ ಗುರುಜಿಯವರ? ಹುಟ್ಟಿದ 13 ದಿವಸ ಕಾರ್ಯಾನ ಸೇರ್ತಾನ, ನಿನ್ನ ಕೈಯಾಗ ಅವ ಬೆಳೆದುಲ್ಲ. ಅವನಿಂದ ದುಷ್ಟರ ಮರ್ದನ ಆಗುದದ, ಶಿಷ್ಟರ ಪರಿಪಾಲನ ಆಗುದದ. ಒಬ್ಬರ ಉದರದಿಂದ ಹುಟ್ಟತಾನ, ಒಬ್ಬರ ಉದರದ ಹಾಲು ಕುಡಿತಾನ, ಒಬ್ಬರ ಅಂಗಳೊಳದೊಳಗ ಆಡಿ ಬೆಳಿತಾನ. ಆಡಿ ಬೆಳಿತಾನಂತ ಪರಮಾತ್ಮ ಹೇಳ್ದ. ಹೌದಲ್ರಿ ಗುರುಜಿಯವರ? ಪರಮಾತ್ಮನ ಹನಿ ಬೆವರದ ಕಂದ ಬೀರ ದೇವರ ಸೂರಾವತಿ ಗರ್ಭದೊಳಗ ಮೂಡಿ ಬಂದಲ್ರಿ ಗುರುಜಿಯವರ? ಗರ್ಭ ಮೂಡಿತು. 3-5 ತಿಂಗಳದೊಳಗ ಬಂಕಿ ಕಾಡಕತ್ತ ಸೂರಮ್ಮದೇವಿಗೆ. ಸೂರಾವತಿ ಬಂಕಿ ಬಯಸ್ತಾಳ, ನಾ ತವ್ರ ಮನೆದ ಬಂಕಿ ಬುತ್ತಿ ಊಟ ಮಾಡುವಂಗಾಗ್ಯದ. ಹೌದಾ? ಕೈಯಾಗಿನ ತೊತ್ತಿಗೆ ಕರೆದ ನಗರಿ ಪಟ್ಟಣಕ್ಕೆ ಕಳಿಸ್ತಾಳ. ಕೈಯಾಗಿನ ತೊತ್ತು ಹೋಗಿ ನಾರಾಯಣ ಗೌಡ ಹೇಳ್ತದ, ಗೌಡ್ರ ನಿಮ್ಮ ತಂಗಿ ಸೂರಾವತಿ ಚೊಚ್ಚಲ ಗರ್ಭವತಿ ಅದಾಳ, ಬಂಕಿ ಬುತ್ತಿ ಬೇಡಿ ಬಗ್ಸ್ಯಾಳ. ಹೌದಲ್ರಿ ಗುರುಜಿಯವರ?
ನಾರಾಯಣಗೌಡಂದ ಏನತ್ತಾನ್ರಿಪ್ಪ? ಹೆಣ್ಣು ಹುಟ್ಟಿದ್ರೆ ನನ್ನ ಗಂಡಿಗೆ ಮೂಲ, ಗಂಡು ಹುಟ್ಟಿದ್ರೆ ನನ್ನ ಹೆಣ್ಣಿಗೆ ಮೂಲ. ಹೌದಾ? ತಂಗಿ ಹೊಟ್ಟೆಯಾಗಿನ ಕೂಸಿಗೆ ಕೊಂದೇ ಬಿಟ್ರೆ ನನ್ನ ಪೀಡ ಹೋಗ್ತದ ತಿಳ್ಕೊಂಡು ಏನ್ ಮಾಡಿದ್ರಿಪ್ಪ ಗುರುಜವ್ರ? ಬಂಕಿ ಬುತ್ತಿ ಒಳಗ ನಾನಾ ತರ ಬಂಕಿ ಬುತ್ತಿ ತಯಾರು ಮಾಡಿ ಬುತ್ತಿ ಒಳಗ ವಿಷ ಬೆರೆಸಿ ಹಾ ಹಾ ಕಂಟಲೆತ್ತಿನ ಮೇಲೆ ಕುಂತ ಕಲ್ವಿ ನಾರಾಯಣಗೌಡ ತಂಗಿ ಊರ ಚಂದನಗಿರಿಗೆ ಬಂದ. ಹೌದಲ್ರಿ ಗುರುಜವ್ರ? ನಡುವೆ ದಾರಿ ಒಳಗ ನಾರಾಯಣಗೌಡ ಬರ್ತಿದ್ದ. ಹಾ ಹಾ ತವರ ಮನಿ ಅಣ್ಣನ ದಾರಿ ನೋಡಿ ನೋಡಿ ಬ್ಯಾಸೊತ್ತ ಸೂರಮ್ಮ ದೇವಿ ಮಂಚದ ಮ್ಯಾಲ ಜೋಪತ್ತಿ ಮನಿಗೆದ್ಲು. ಹಾ ಹಾ ಕನಸಿನ ಒಳಗ ಕಂದ ಹೊನ್ನಾರ ಹೇಳ್ತಾನ. ಏನತ್ತರಿಪ್ಪ ಗುರುಜವ್ರ? ಅವಾಗ ಇನ್ನೂ ನಾಮಿಲ್ಲ, ಇಲ್ಲ ಬೀರಪ್ಪತ್ ಅವನಿಗೆ ಹೆಸರಿಟ್ಟಿಲ್ಲ, ಅವನಿಗೆ ನಾಮ್ ಇಟ್ಟಿಲ್ಲ. ಹೌದಾ? 5 ತಿಂಗಳ ಕಂದ ತಾಯಿ ಸೂರಮ್ಮ ದೇವಿಗೆ ಹೇಳ್ತಾನೆ, ಯವ್ವಾ ಯವ್ವಾ ತವರ ಮನೆ ಬಂಕಿ ಬುತ್ತೆತ್ತ ಹೆಮ್ಮೆಲಿ ಉಣಬೇಡವಾ. ಹೌದಾ? ನಿಮ್ಮ ಅಣ್ಣ ಕೊಟ್ಟೆ ನಾರಾಯಣಗೌಡ, ಕಲ್ವಿ ನಾರಾಯಣಗೌಡ ಬಂಕಿ ಬುತ್ತಿ ಒಳಗ ವಿಷ ಬೆರೆಸ್ಯಾನ. ಬೆರ್ಶಾನ ತಾಯಿ ತವರೂರು ಬುತ್ತೆತ್ತ ಹೆಮ್ಮೆಲಿ ಉಣಬೇಡ, ವಿಚಾರ ಮಾಡಿ ಉಣ್ಣವಾ. ಹೌದಾ? ಆ ಬುತ್ತಿ ನೀ ಉಂಡಿದ್ದೆ ಖರೆ ಆದ್ರ ಹಾ ಹಾ ಅದ್ರೊಳಗ ವಿಷ ಐತೆ ತಾಯಿ, ವಿಚಾರ ಮಾಡು. ವಿಚಾರ ಮಾಡು. ನಿನ್ನ ಮಗನ ಮ್ಯಾಲ ವಿಶ್ವಾಸ ಇರ್ಲಿಲ್ಲ ಅಂದ್ರ ಹಾ ಹಾ ಏನ್ ಮಾಡ್ಬೇಕತ್ತಾರಿಪ್ಪ? ನಿನ್ನ ಮಗನ ಮ್ಯಾಲ ವಿಶ್ವಾಸ ಇರ್ಲಿಲ್ಲ ಅಂದ್ರ ಹಾ ಹಾ ಒಂದು ತುತ್ತ ಬಂಕಿ ಬುತ್ತಿ ತೆಗೆದ ಮನ್ಯಾಗಿನ ಬೆಕ್ಕಿಗೆ ಹೋಗದ ನೋಡು. ನೋಡು. ಆ ಬೆಕ್ಕಿಗೆ ಏನ್ ಆಗ್ಲಿಲ್ಲ ಅಂತಂದ್ರ ಮಗ ಹೇಳಿದ್ದ ಸುಳ್ಳನ್ನು ಆ ಬುತ್ತಿ ತಿನ್ನೇವ. ಹಾ ಹಾ ಅಥವಾ ಆ ಬೆಕ್ಕಿಗೆ ಏನಾರೇ ಆಯ್ತು ಅಂತಂದ್ರ ನನ್ನ ಮಗ ಹೇಳಿದ ಖರೆ ಐತತ್ತ ಬುತ್ತಿ ತಿನ್ಬ್ಯಾಡವ. ಹೌದಾ? ಊಟ ಮಾಡ್ಬೇಡ ಅಂತ ಹೇಳ. ನಿನ್ನ ತವರೂರು ಅಣ್ಣ ಹಾ ಸೀರೆ ಕುಪ್ಪಸ್ ಬಳಿ ತಂದಾನ. ತಂದಾನ. ತವರು ಮನೆ ಅರಿಬೆತ್ತ ಹೆಮ್ಮೆಲಿ ಉಡಬೇಡ ತಾಯಿ, ಉಡ್ಬೇಡ. ನಡುಮನೆ ಒಳಗ ಒಂದು ಕಂಬದ, ಹಾ ಹಾ ಕಂಬಿಗೆ ಸೀರೆ ಕುಬ್ಸು ಉಡಿಸು, ಹಾ ಹಾ ಕಂಬದ ಮುಂದೆ ಬಳಿ ಇಡು. ಇಡು. ಆ ಕಂಬಕ್ಕೆ ಏನು ಆಗ್ಲಿಲ್ಲ ಅಂದ್ರ ತಾಯಿ ಆ ಸೀರೆ ಕುಬ್ಸ ನೀ ಉಡು. ತೊಡು. ಮತ್ತ ಕಂಬಕ್ಕೆ ಏನಾರೇ ಆಯ್ತು ಅಂತಂದ್ರ ನಿನ್ನ ಮಗನ ಮ್ಯಾಲ ವಿಶ್ವಾಸ ಇಡು ಅಂತೇಳಿ ಹೊಟ್ಟ್ಯಾಗಿನ ಕಂದ ಹೊನ್ನಾರ ಹೇಳ್ದ. ಹೇಳನಲ್ರಿ ಗುರುಜಿಯವರ? ಆ ಟೈಮದೊಳಗ ಸೂರಾವತಿ ತಟ್ಟನೆ ಎದ್ಲು. ನಿದ್ದೆಗಣ್ಣಾಗಿ ಜಾಡಿಸಿ ಎದ್ದ ತಕ್ಷಣ ಕನಸಿನಾಗಿನ ಮಾತು ಮನಸ್ಸಿಗೆ ತಂದ. 5 ತಿಂಗಳ ನನ್ನ ಹೊಟ್ಟ್ಯಾಗಿನ ಕೂಸು ನಾನು ಇಂತ ಹೊನ್ನಾರ ಹೇಳ್ತಲ್ಲ. 5 ತಿಂಗಳ ಗರ್ಭವತಿ ನಾನು. ಹೌದಾ? ಖುಷಿಯಿಂದ ಇದ್ದೆ. ತವರು ಮನಿ ಬಂಕಿ ಬುತ್ತಿ ಅತ್ತ ಖುಷಿದಿಂದ ಉಣ್ಬೇಕತ್ತಂದ್ರ ಇಂತ ಹೊಟ್ಟ್ಯಾಗಿನ ಕೂಸು ನನಗೆ ಹಿಂಗ್ ಹೊನ್ನಾರ ಹೇಳ್ತು. ಹೌದು. ಇನ್ನೇನು ಮಾಡ್ಲಿ ಭಗವಂತ ತಂದಾಗ ಅಟ್ರೊಳಗ ಕಲ್ವೆ ನಾರಾಯಣಗೌಡ ಕಂಟ್ಲೆತ್ತ ಇಳಿದ ಚಂದನಗಿರಿ ಸೂರಮ್ಮದೇವಿ ಮನಿ ಮುಂದ. ಓಹೋ. ಅನ್ನ ಬಂದಾನಂತೇಳಿ ಹಿಗ್ಗಿನಿಂದ ನಡಮನ್ಯಾಗ ಹೋಗಿ ಮಂಚದ ಮ್ಯಾಗಿಂದ ಇಳಿದ ಅರಮನ್ಯಾಗ ಹೋಗಿ ಬಂಗಾರ ಚರಿಯಾಗ ನೀರು ತಂದ ಅಣ್ಣನ ಕೈಯಾಗ ಕೊಟ್ಟು, ಅಣ್ಣ ಈಗ ಬಂದೇನಪ್ಪ ಅಂದು. ಹೌದು. ಹ್ಞೂ ಯವ್ವ ಅಂದ. ಕಂಟಲೆತ್ತಿನ ಮ್ಯಾಗಿಂದ ಬಂಕಿ ಬುತ್ತಿ ಬಿಚ್ಕೊಂಡು ಬುತ್ತಿ ತಗೊಂಡು ಒಳಗ್ ಹೋದ್ಲು ಸೂರಮ್ಮದೇವಿ. ಹೌದಾ? ಬಂಗಾರ ಚರಿಗೆ ಒಳಗಿನ ನೀರು ತಗೊಂಡು ಕೈಕಾಲು ಮುಖ ತಕ್ಕೊಂಡು ಒಳಗ ನಡಮನ್ಯಾಗ ಬಂದ ಮಂಚದ ಮ್ಯಾಲ ಕೂತ ತಂಗಿ ಸೂರಮ್ಮದೇವಿಗೆ ಕಲ್ವಿ ನಾರಾಯಣಗೌಡ ಹೇಳ್ತಾನ, ತಂಗಿ ತಂಗಿ ನನ್ನ ಕೆಲಸ ಬಹಳ ಹಿಂದ್ ಉಳ್ದಾವ. ಹಾ ಹಾ ಕಚೇರಿ ಕಾರ್ಬಾರ ಬಿಟ್ಟು ಬಂದಿನಿ. ಈಗಿಂದ ಈಗ ನಾ ಹೋಗ್ಬೇಕಾಗ್ಯದ. ಅವಸರ್ಲಿ ಹೋಗ್ಬೇಕಾಗ್ಯದ. ಬಂಕಿ ಬುತ್ತಿ ನಿನ್ನ ಮನೆ ಒಳಗಿರ್ಲಿ, ನೀ ಆನಂದದಿಂದ ಇರತ್ತೇಳಿ ಬಂಕಿ ಬುತ್ತಿ ಕೊಟ್ಟ. ಹೌದಾ? ನಾರಾಯಣಗೌಡ ಆಗಿಂದಾಗ ನೀರು ಕುಡ್ದವನಿ ಹೋಗಿಬಿಟ್ಟ. ಹೌದಲ್ರಿ ಗುರುಜಿಯವರ? ಅವಾಗ ಸೂರಮ್ಮದೇವಿ ನಡುಮನ್ಯಾಗ ಕೂತ್ ಬಂಕಿ ಬುತ್ತಿ ಬಿಚ್ತಾಳ, ವಿಚಾರ ಮಾಡ್ತಾಳ. ನನ್ನ ಹೊಟ್ಟ್ಯಾಗಿನ ಕೂಸಿಂಗ್ ಹೇಳ್ಯದಂದ್ರ ಆ ಮಾತು ನಾ ವಿಚಾರ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ಬೇಕಂತ ತಿಳ್ಕೊಂಡು ತವ್ರ ಮನಿ ಅನ್ನ ತಂದಂತ ಸಿರಿ ಕುಪ್ಪಸುವನ ಮನಿ ನಡಗಂಬ ಕುಡಿಸಿದ್ರ ಹಗಲಿ ಬಾರದಾಗ ಮನಿ ನಡಗಂಬಕ್ಕೆ ಬೆಂಕಿ ಹತ್ತಿ ಪುಣ್ಯಾತ್ಮ. ಓಹೋ. ಮನಿ ನಡಗಂಬಕ್ಕ ಹಗಲಿ ಬಾರದಾಗ ಬೆಂಕಿ ಹೆತ್ತು. ಈ ಸೀರೆ ಕುಬ್ಸ ನಾ ತೊಟ್ಟಿದ್ರ ನನ್ನ ಶರೀರ ಹೆಂಗ್ ಉಳಿತಿತ್ತು, ನನ್ನ ಇಂತಾದ ಯಾಕೆ ಮೋಸ ಮಾಡಿದ. ಇಂತ ಒಂದು ಸೂರಮ್ಮದೇವಿ ಕಣ್ಣಾಗ ನೀರ್ ತಂದು ಅದೇ ಬಂಕಿ ಬುತ್ತಿಯನ್ನ ಬಿಚ್ಚಿ ಒಂದು ತುತ್ತ ಬೆಕ್ಕಿಗೆ ಮನ್ಯಾಗ ಗಬ್ಬದ ಬೆಕ್ಕಿತ್ತು ತುಂಬಿ ಯಾಕಾಗಿತ್ತು. ಗಬ್ಬದ ಬೆಕ್ಕಿಗೆ ಹೋಗದ್ರ ಒಂದು ತುತ್ತ ಬಂಕಿ ಬುತ್ತಿ ತಿಂದ ಗಬ್ಬದ ಬೆಕ್ಕ ಲಿಟಿ ಒದ್ದಾಡಿ ಆಗಿಂದಾಗ ಕಂದ ಹಾಕಿ ಬಿಡ್ತು. ಹೌದಲ್ರಿ ಗುರುಜಿಯವರ? ಅಕಸ್ಮಾತ್ ನಮ್ಮ ಅಣ್ಣನ ಬುತ್ತಿ ನಾ ತಿಂದಿನಂದ್ರ ನನ್ನ ಹೊಟ್ಟ್ಯಾಗಿನ ಕೂಸ ಗರ್ಭಪಾತ ಆಗ್ತಿತ್ತು. ನಂದು ಪರಿಸ್ಥಿತಿ ಹಿಂಗ ಆಗ್ತಿತ್ತ ತಿಳ್ಕೊಂಡು ಆ ಸೀರೆ ಕುಪ್ಪಸ ಮತ್ತು ಬಂಕಿ ಬುತ್ತಿ ಹಿತ್ತಲ ದಡ್ಡ್ಯಾಗ ಒಯ್ದು ದನ ಕರ ಪಶು ಪಕ್ಷಿಗಳು ತಿನ್ನಬಾರ್ದತ್ತೇಳಿ ಹಿತ್ತಲ ದಡ್ಡ್ಯಾಗ ಹೋಗಿ ಕೆದರಿ ಮುಚ್ಚಿ ಬಿಟ್ಟಳು. ಹೌದಲ್ರಿ ಗುರುಜಿಯವರ?
ಮುಂದ ಏನಾಯ್ತ್ರಿಪ್ಪ? ಇದ್ರ ಒಳಗಿಂದ ಪಾರಾಯ್ದ 9 ತಿಂಗಳ 9 ದಿವಸಕ್ಕ ತವರ ಮನೆಯಿಂದ ಸೂಲಗಿತ್ತಿ ಸುಬ್ಬವನ ನಡ ಹಿಡಿದು ನಾಗವನ ಕಳಿಸ್ಕೊಟ್ಟನಲ್ರಿ, ಕರ್ಸಿದ್ಲು. ಹೌದಾ? ಅವಾಗ ಕಲ್ವಿ ನಾರಾಯಣ ಗೌಡ ಅಂದ, ನನ್ನ ತಂಗಿ ಕಂದನ ಕೊಂದ ಬರ್ಬೇಕು. ಹಾ ಹಾ, ಹೆಣ್ಣ ಇರ್ಲಿ ಗಂಡ ಇರ್ಲಿ ಅದ್ರ ಜೀವ ತೆಗಿಬೇಕು. ಅದ್ರ ಜೀವ ತೆಗದ ಅದ್ರ ರಕ್ತ ತಂದ ನೀವು ನನಗೆ ತೋರಿಸಿರಿ ಅಂದ್ರ ಹಾ ಹಾ, ನೀವ್ ಏನೇನ್ ಹೇಳ್ತೀರಿ ಅದನ್ನೇ ಕೊಡ್ತೀನಿ ಅಂತ ಸೂಲಗಿತ್ತೆ ಸುಬ್ಬವ್ಗ ನಡ ಹಿಡಿದು ನಾಗವ್ಗ ಕಳಿಸಿದ. ಕಳಿಸ್ಯಾನಲ್ರಿ ಗುರುಜಿ. ಅವಾಗ ತವರೂರದಿಂದ ನಗರಿ ಪಟ್ಟಣದಿಂದ ಸೂಲಗಿತ್ತೆ ಸುಬ್ಬವ್ವ ನಡ ಹಿಡಿದು ನಾಗವ್ವ ಬಂದ್ರು. ಈ ಸೂರಮದೇವಿ ಮುಂದೆ ಕುಂತ ಬಸವಂತಿಯ ಹೆಣ್ಣು ಮಗಳನ್ನ ಬಾನೆತಾನ ಮಾಡ್ಕೋವಾಗ ಸೂಲಗಿತ್ಯಾರಿ ಇವರಿಗೆ ಏನ್ ಹೇಳಿದ್ರಿ? ಬೇರೆ ದೇವರಿಗೆ ಅರುವಂಟಾಯ್ತು. ಹಾ ಹಾ, ಇವ್ರು ನನ್ನ ಕೊಲ್ಲಾಕ ಬಂದಾರ ತಂದ್ರ ಹಾ ಹಾ, ಹೆಂಗ ಕೊಲ್ತಾರ ನೋಡ್ಬೇಕ ತಿಳ್ಕೊಂಡು ಹೊಟ್ಟ್ಯಾಗಿನ ಕಂದ ಧರಣಿಗೆ ಸೂಲಗಿತ್ತಿ ಸುಬ್ಬವ ನಡ ಹಿಡಿದು ನಾಗವನ ಕೈಯಾಗ ಸಿಗಲಾರದೆ ಧರಣಿಗೆ ಬಂದ ಸೂರಮದೇವಿ ಉದರದಿಂದ ಸುಬ್ಬವನ ಬಾಯಿ ಮೇಲೆ ಒದ್ದ, ನಾಗವನ ನಡಿಗೆ ಒದ್ದ, ನಡ ಮುರಿತು. ಸುಬ್ಬವನ ಬಾಯಿ ಮೇಲೆ ಒದ್ದ, ಬಾಯಾಗಿನ ಹಲ್ಲು ಬಿಚ್ಚುದು. ಓಹೋ, ಬಿಟ್ಟು ಬಿಡಲಾರದೆ ಓಡ್ಕೋತ ಹೋಗಿ ಕಲ್ವಿ ನಾರಾಯಣ ಗೌಡನ ಮುಂದೆ ಹೇಳ್ತಾರ, ಗೌಡ್ರ ನಿಮ್ಮ ಅನ್ನ ತಂಗಿ ಹೊಟ್ಟೆಯಲ್ಲಿ ಒಂದು ಗಂಡ ಕೂಸು ಹುಟ್ಟ್ಯದ, ಸಾಮಾನ್ಯ ಪುರುಷ ಅಲ್ಲ. ತಾಯಿ ಗರ್ಭದಿಂದ ಹುಟ್ಟು ಆಗ ನಾಗವನ ನಡಿಗೊದ್ದ, ಸುಬ್ಬವನ ಬಾಯಿಗೊದ್ದ, ಬಾಯಾಗಿನ ಹಲ್ಲ ಬಿಚ್ಚಾವ, ಇನ್ನು ನಿಮಗ್ ಉಳಿಗಾಲಿಲ್ಲ ಅಂತ ಹೇಳಿದ್ರು. ಹೌದಲ್ರಿ ಗುರುಜವ್ರ? ಅವಾಗ ನಾರಾಯಣ ಗೌಡ ತಿಳ್ಕೊಂಡ, ಹಾಳ ಮಾಡಿದ್ದ ಹಾಳ, ಮಗ ಮಾಡಿದ್ದ ಮಧ್ಯಮ, ನಾನೇ ಮಾಡಿದ್ದ ಉತ್ತಮ ತಿಳ್ಕೊಂಡು ಕೈಯಾಗ ನೀಲಿ ಹೊತ್ತಿಗೆ ಹಿಡ್ಕೊಂಡು ದೋಷಿಗೆ ಆಗಿ ಸುಳ್ಳು ಭವಿಷ್ಯ ಹೇಳ್ಕೊತ ಸುಳ್ಳು ಭವಿಷ್ಯ ಹೇಳ್ಕೊತ ಊರೂರು ತಿರುಗಾಡ್ಕೊತ ಚಂದನಗಿರಿಗೆ ಬಂದಾನಲ್ರಿ ಗುರುಜವ್ರ? ಬಂದಂತ ಟೈಮದೊಳಗ 13 ದಿವಸಕ್ಕೆ ತೊಟ್ಟಿಲ ಕಾರ್ಯ ಇತ್ತು. ಅವಾಗ ಬೀರ ದೇವ್ರ ಹೆಸರಿಟ್ಟಾರ. ಇಲ್ಲಿ ಹೊಟ್ಟಿ ಒಳಗ ತಾಯಿ ಸೂರಮದೇವಿಗೆ ಉಳಿಸ್ಯಾನ. ಹೌದು, ಉಳಿಸ್ಯಾರಲ್ರಿ? 9 ತಿಂಗಳ 9 ದಿವಸಕ್ಕ ಸೂಲಗಿತ್ತಿ ಸುಬ್ಬವ ನಡ ಹಿಡಿದು ನಾಗವ್ಗ ಇಟ್ಟೆಲ್ಲ ಹೈರಾಣ ಮಾಡ್ಯಾನಲ್ರಿ ಗುರುಜವ್ರ? ಇದನ್ನ ಮಾಡುವಂತಾದ ಬೀರ ದೇವರ ನೇಮ ಹೌದಾ ಅನ್ನುವಂತ ಮಾತನ್ನ ಹೇಳಿ ತದನಂತರದಲ್ಲಿ 13 ದಿವಸಕ್ಕೆ ಬೀರಪ್ಪ ಅನ್ನುವಂತ ನಾಮ ಬಂದ. ಮೊದಲ ನೇಮ, ಆಮೇಲೆ ನಾಮ. ಹೌದಲ್ರಿ ಗುರುಜವ್ರ? ಅನ್ನುವಂತ ಮಾತನ್ನ ಹೇಳಿ ಬಹುಶಃ ವಾಲಿಕುಲ್ಯ ಅಂದ ಹೇಳ್ಬೇಕತ್ತಿದ್ ನಮ್ಮ ಮಲವನ ಪೂಜಾರಿ ಅವರು ಯಾರೋ ಕೂತಾವ್ರಂದ್ರು, ಬಾಳ ದೊಡ್ಡದೈತಿ ಅನ್ನ ಅದನ್ನ ಅಲ್ಲಿಗೆ ಬಿಟ್ರು. ಅದು ನಾಮದ ಪಾಲ ಅಲ್ಲ, ಅದು ನೇಮದ ಪಾಲ. ಹೌದಲ್ರಿ ಗುರುಜವ್ರ? ಅದು ನೇಮದ ಪಾಲ. ಪೂಜಾರಿ ಮುಂದಿನ ಪಾಲಕ್ಕೆ ಅದನ್ನ ಮಾತಾಡಬೇಡ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10,000 ವರ್ಷ ಅವನ ಬಾಯಿಲೆ ನಾಮ ನುಡ್ಯಾಕ ಬಂದಿಲ್ಲ. ಹೌದಾ? ನಾರದ ಮುನಿಗಳು ಬಂದ ಅವನ ಕರ್ಮದ ದಾರಿ ಬಿಡಿಸಿ, ಧರ್ಮದ ದಾರಿ ಹಿಡಿಸಿ ಅವನ ಒಂದು ಜಾಗದಾಗ ಕುಣಿಸಿ ಹಚ್ಕೊಂಡ್ ಆಲದ ಟೊಂಗಿ ಮುರಿದು ನಟಿಸಿದ್ದ. ರಾಮ ಅನ್ನಕ್ ಬಂದಿಲ್ಲ, ಅವಾಗ ನಾಮ ನುಡ್ಯಾಕ ಬಂದಿಲ್ಲ. ಓಹೋ, 10,000 ವರ್ಷ ಆ ಮರ ಈ ಮರ, ಆ ಮರ ಈ ಮರ, ಆ ಮರ ಈ ಮರ ಅಂದಾನ. 10 ವರ್ಷದ ಮೇಲೆ ಆ ಮರ ಈ ಮರ ಹೋಗಿ ರಾಮ ರಾಮ ಅನ್ನುವಂತ ಅವಾಗ ನಿನ್ನ ನಾಮ ತಯಾರಾಗೈತೆ. ಅಲ್ಲಿ 10 ವರ್ಷ ಮುಂದೆ ಹೋಗ್ಯದ. ಮೊದಲ ನಾರದ ಮುನಿ ಇಲ್ಲಿ ನೇಮ್ ಹಾಕಿ ಕೊಟ್ಟಾನ. 10,000 ವರ್ಷದ ಮೇಲೆ ನಿನ್ನ ನಾಮ ಬಂದೈತಿ. ಆ ವಿಷಯ ಮಾತಾಡಬೇಡ, ಫೇಲ್ ಆಕೈತಿ. ಮುಂದಿನ ಪಾಲಕ ನಾಮದ ಪಾಲ ಯಾವ್ದು ಹಿಡಿದು ಮಾತಾಡ್ರಿ, ಮಾತು ಘಾತ ಆಗಬಾರ್ದು. ಮಾನ್ಯಕ್ಯವಾಗಿ ಇಟ್ಟುಕೊಂಡು ಈ ಒಂದು ಪದ್ಯವನ್ನಂದ ಮಾರ್ಗ ಅಂದ ಮತ್ತ ಒಂದು ನೇಮದ ಪಾಲವನ್ನ ಬೆಳಸುನು ಅಲ್ರಿ ಗುರುಜಿ? ಬೆಳಸುನು ಅನ್ನುವಂತ ಮಾತನ್ನ ಹೇಳುತ್ತಾ